ಓಕೆ, ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ ಟಿಕೆಟ್ ಘೋಷಣೆಯಾಗಿದೆ. 8 ಜನರಿಗೆ ಪರಿಷತ್ ಟಿಕೆಟ್ ಅನ್ನ ಕಾಂಗ್ರೆಸ್ ಘೋಷಣೆ ಮಾಡಿದೆ. ಒಟ್ಟು 7 ಜನರಿಗೆ ಪರಿಷತ್ ಟಿಕೆಟ್ ಅನ್ನ ಘೋಷಣೆ ಮಾಡಿರೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಯತೀಂದ್ರ, ಬೋಸರಾಜು, ಬಸನಗೌಡ ಬಾರ್ದಲಿ, ಕೆ ಗೋವಿಂದರಾಜು, ವಸಂತ್ ಕುಮಾರ್, ಜಗದೇವ್ ಗುತ್ತೇದಾರ್ಗೆ ಒಟ್ಟು 7 ಮಂದಿಗೆ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಮಾಡಿದೆ. ಬಿಜೆಪಿ ಕೂಡ ಇವತ್ತು 3 ಟಿಕೆಟ್ ಅನ್ನ ಫೈನಲ್ ಮಾಡ್ತು. ಇತ್ತ ಕಾಂಗ್ರೆಸ್ ಕೂಡ ಈಗ 7 ಜನರಿಗೆ ಪರಿಷತ್ ಚುನಾವಣೆಗೆ ಟಿಕೆಟ್ ಫೈನಲ್ ಮಾಡಿದೆ. ಆ ಮೂಲಕ ಕಾಂಗ್ರೆಸ್ನಿಂದ ಯಾವೆಲ್ಲ ಅಭ್ಯರ್ಥಿಗಳು ಕಣದಲ್ಲಿರ್ತಾರೆ ಅನ್ನೋದು ಫೈನಲ್ ಆಗಿದೆ. ಯತೀಂದ್ರರಿಗೂ ಟಿಕೆಟ್ ಕನ್ಫರ್ಮ್ ಆಗಿದೆ. ಬೋಸರಾಜು, ಬಿಲ್ಕಿಸ್ ಬಾನು, ಐವನ್ ಡಿಸೋಜಾ, ಬಸನಗೌಡ ಬಾದರ್ಲಿ, ಕೆ ಗೋವಿಂದರಾಜು ಮತ್ತೆ ವಸಂತ್ ಕುಮಾರ್ಗೆ ಟಿಕೆಟ್ ಖಾತ್ರಿಯಾಗಿದೆ. ಜೊತೆಗೆ ಜಗದೇವ್ ಗುತ್ತೇದಾರ್ಗೂ ಕೂಡ ಕಾಂಗ್ರೆಸ್ ಟಿಕೆಟ್ ಘೋಷಿಸಿದೆ. ಒಂದು ಇಲ್ಲಿ ಸಾಕಷ್ಟು ಕುತೂಹಲಕಾರಿ ಅಂಶ ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರದ್ದು. ಈ ಹಿಂದೆ ವರುಣಾ ಕ್ಷೇತ್ರವನ್ನ ಅವರು ಹಾಲಿ ಸದಸ್ಯರಿದ್ರು ಕೂಡ ತಮ್ಮ ತಂದೆಗೆ ಬಿಟ್ಟುಕೊಟ್ಟಿದ್ರು. ಹೀಗಾಗಿ ಅವರಿಗೆ ಟಿಕೆಟ್ ಸಿಗಬಹುದಾ ಇಲ್ವಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳಿತ್ತು. ಆ ಕಾರಣಕ್ಕಾಗಿ ಇತ್ತೀಚೆಗೆ ಅವರು ನಿನ್ನೆಯಷ್ಟೇ ಬಹುಶಃ ತೀನರಸೀಪುರದಲ್ಲಿ ಮಾತಾಡ್ತಾ ಅದಕ್ಕೆ ಸಂಬಂಧಪಟ್ಟಾಗ ಹೇಳಿದ್ರು, ನಾನು MLC ಆಗ್ತೀನಿ, ಆಮೇಲೆ ಅನುದಾನ ಕೊಡಿಸ್ತೀನಿ, ಶಾಸಕರ ಅನುದಾನ ಅಂತ ಒಂದು ಹಿಂಟ್ ಸಿಕ್ಕಿತ್ತು. ಯತೀಂದ್ರ ಅವರಿಗೂ ಕೂಡ ಈ ಬಾರಿ ಟಿಕೆಟ್ ಆಗಬಹುದು ಅಂತ. ಸೊ ಈ ಲಿಸ್ಟ್ನಲ್ಲಿ ಯತೀಂದ್ರ ಅವರ ಹೆಸರು ಇದೆ. ಯತೀಂದ್ರ ಸಿದ್ದರಾಮಯ್ಯಗೆ ಕಾಂಗ್ರೆಸ್ನಿಂದ MLC ಟಿಕೆಟ್ ಫೈನಲ್ ಆಗಿದೆ. ತಮ್ಮ ತಂದೆಗಾಗಿ ಕ್ಷೇತ್ರ ತ್ಯಾಗ ಮಾಡಿದ್ದ ಕಾರಣಕ್ಕಾಗಿ ಈಗ ಹೈಕಮಾಂಡ್ ಬಹುಶಃ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಮಣೆ ಹಾಕಿರಬಹುದು. ಇನ್ನು ಶ್ರೀ ಕೆ ಗೋವಿಂದರಾಜ್ ಅವರಿಗೆ ಕೂಡ 2ನೇ ಬಾರಿ ಕಾಂಗ್ರೆಸ್ನಿಂದ ಟಿಕೆಟ್ ಆಗಿರೋದು. ಈ ಹಿಂದೆಯೂ ಕೂಡ 3ನೇ ಬಾರಿ 2 ಸಾರಿ ಈಗಾಗಲೇ ಆಗಿದ್ದಾರೆ. 3ನೇ ಬಾರಿ ಕಾಂಗ್ರೆಸ್ನಿಂದ ಅವರಿಗೆ ಟಿಕೆಟ್ ಘೋಷಣೆ ಆಗಿರುವಂಥದ್ದು ಗೋವಿಂದರಾಜರಿಗೆ. ಇನ್ನು ಬೋಸರಾಜು ಅವ್ರಿಗೂ ಕೂಡ ಟಿಕೆಟ್ ಆಗಿರುವಂಥದ್ದು. ಬೋಸರಾಜು ಅವ್ರಿಗೂ ಕೂಡ ಈ ಟಿಕೆಟ್ ಘೋಷಣೆ ಆಗಿರೋದು. ಹಾಲಿ ಸಚಿವರಿದ್ದಾರೆ, ಅವರು ಕ್ಯಾಬಿನೆಟ್ನಲ್ಲಿದ್ದಾರೆ, ಅವ್ರಿಗೂ ಕೂಡ ಈಗ ಟಿಕೆಟ್ ಕೊಟ್ಟಿರುವಂಥದ್ದು. ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ನಿಂದ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇನ್ನುಳಿದ ಹಾಗೆ ಶ್ರೀ ಐವನ್ ಡಿಸೋಜಾ, ಬಿಲ್ಕಿಸ್ ಬಾನು ಮತ್ತೆ ಜಗದೇವ್ ಗುತ್ತೇದಾರ್, ಬಸನಗೌಡ ಬಾದರ್ಲಿ ಒಟ್ಟು 7 ಜನರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ಫೈನಲ್ ಮಾಡಿರೋದು. ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಈಗ ಕಾಂಗ್ರೆಸ್ನಿಂದ ತಮ್ಮ ಅಭ್ಯರ್ಥಿಗಳ ಲಿಸ್ಟ್ ಬಿಡುಗಡೆಯಾಗಿದೆ. ಒಂದಷ್ಟು ಹೆಸರುಗಳು ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ. ಸದ್ಯ ಬಿಡುಗಡೆಯಾಗಿರೋ ಅಭ್ಯರ್ಥಿಗಳ ಲಿಸ್ಟ್ಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ? ವಿಜಯ್, ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆಯುವಂತಹ ಚುನಾವಣೆಗೆ ನಾಳೆ ನಾಮಪತ್ರ ಸಲ್ಲಿಸೋದಕ್ಕೆ ಅಂತಿಮ ದಿನ. ಈ ಒಂದು ಕಾಂಗ್ರೆಸ್ಗೆ 11 ಕ್ಷೇತ್ರಗಳಲ್ಲಿ 11 ಒಂದು ಕ್ಷೇತ್ರಗಳ ಒಂದು ಚುನಾವಣೆಗೆ 7 ಒಂದು ಸ್ಥಾನಗಳು ಕಾಂಗ್ರೆಸ್ಗೆ ಬರುವಂತಿತ್ತು. ಹೀಗಾಗಿ ಈ ಒಂದು ಸ್ಥಾನಗಳಿಗೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಪೈಪೋಟಿ ಕೂಡ ಇತ್ತು. ಸುಮಾರು 300ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಕಾಂಗ್ರೆಸ್ನಲ್ಲಿದ್ದರು. ಈ ಒಂದು ಪಟ್ಟಿಯನ್ನು ಕಾಂಗ್ರೆಸ್ ನಾಯಕರು CM ಸಿದ್ದರಾಮಯ್ಯ, DK ಶಿವಕುಮಾರ್ ಅವರು ಕೂಡ ದೆಹಲಿಗೆ ತೆರಳಿ 2 ದಿನಗಳ ಕಾಲ ದೆಹಲಿಯಲ್ಲೇ ಇದು ಒಂದು ಚರ್ಚೆಯನ್ನು AICC ನಾಯಕರ ಜೊತೆ ಚರ್ಚಿಸಿ ಅಂತಿಮವಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ನಾಳೆ ನಾಮಪತ್ರ ಸಲ್ಲಿಸೋದಕ್ಕೆ ಅಂತಿಮ ದಿನ ಆಗಿದೆ. ಜೊತೆಗೆ ಇವತ್ತು ಶಾಸಕಾಂಗ ಸಭೆ ಕೂಡ ಇರುವಂಥದ್ದು. ಸಂಜೆ 6 ಗಂಟೆಗೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಒಂದು ಶಾಸಕಾಂಗ ಸಭೆ ಇದೆ. ಈ ಒಂದು ಸಭೆಯಲ್ಲಿ ಶಾಸಕರ ಸಭೆಯ ಒಂದು ಸಹಿಯನ್ನು ಕೂಡ ಒಂದು ಸೂಚಕರಾಗಿ ಪಡೆಯಬೇಕಾಗತ್ತೆ. ಹಾಗಾಗಿ ಕೊನೆ ಕ್ಷಣದಲ್ಲಿ ಈಗ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಪ್ರಮುಖವಾಗಿ ಪರಿಷತ್ನಲ್ಲಿ ಆಡಳಿತ ಪಕ್ಷದ ನಾಯಕರಾಗಿರುವಂಥ ಸಚಿವರಾಗಿರುವಂಥ ಬೋಸರಾಜ್ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯ ಇವರು ತಮ್ಮ ಪುತ್ರ ತಮ್ಮ ತಂದೆ ಸಿದ್ದರಾಮಯ್ಯ ಅವರಿಗೆ ಒಂದು ಕ್ಷೇತ್ರವನ್ನು ಬಿಟ್ಟುಕೊಟ್ಟ ಹಿನ್ನೆಲೆಯಲ್ಲಿ ಅವರಿಗೆ ಹಿಂದೆ ಕೂಡ ಕಮಿಟ್ ಆಗಲಾಗಿತ್ತು. ಹಾಗಾಗಿ ಅವರಿಗೆ ಒಂದು ಟಿಕೆಟ್ ಅನ್ನು ಕೊಡಲಿಕ್ಕೆ ಹೈಕಮಾಂಡ್ ನಾಯಕರು ಒಪ್ಪಿಗೆಯನ್ನ ಕೊಟ್ಟಿರುವಂಥದ್ದು. ಅದು ಹಿಂದೆ ಕೂಡ ಫಿಕ್ಸ್ ಆಗಿರೋ ಕಾರಣಕ್ಕೆ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ಇನ್ನು CM ರಾಜಕೀಯ ಕಾರ್ಯದರ್ಶಿ ಆಗಿರುವಂಥ ಗೋವಿಂದರಾಜ್ ಅವರು ಕೂಡ
ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ಜೊತೆಗೆ ಐವಾನ್ ಡಿಸೋಜ ಆಗಿರ್ಬೋದು, ಬಲ್ಕಿಸ್ ಬಾನು ಆಗಿರ್ಬೋದು, ಜೊತೆಗೆ ಏನು ಬಸವನ ಅಂದ್ರೆ ಜಗದೀಶ್ ಶೆಟ್ಟರ್ ಅವರ ಒಂದು ರಾಜೀನಾಮೆ ನೀಡಿದ್ರು, ಆ ಒಂದು ಸ್ಥಾನಕ್ಕೆ ಕೂಡ ಒಂದು ಅಭ್ಯರ್ಥಿಯನ್ನ ಘೋಷಣೆಯನ್ನ ಮಾಡಿರುವಂಥದ್ದು. ಒಟ್ಟಾರೆ ಹೇಳೋದಾದ್ರೆ ಕಾಂಗ್ರೆಸ್ ನಾಯಕರು ಅಳಿದು ತೂಗಿ ಪಕ್ಷಕ್ಕೆ ಯಾರೆಲ್ಲ ಸೇವೆ ಸಲ್ಲಿಸಿದ್ದಾರೆ, ಜೊತೆಗೆ ಪಕ್ಷಕ್ಕೆ ಯಾರು ಅನಿವಾರ್ಯತೆ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ನಡೆಸಿ AICC ನಾಯಕರು ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ನಾಳೆ ಇವರೆಲ್ಲರೂ ಕೂಡ ನಾಮಪತ್ರವನ್ನು ಸಲ್ಲಿಸಿ ಅದಕ್ಕೂ ಮುನ್ನ ಈಗ ಶಾಸಕರು ಕೂಡ ಈ ಒಂದು ಹೈಕಮಾಂಡ್ ಕೊಟ್ಟಿರುವಂಥ ಪಟ್ಟಿಯನ್ನ ಅವರ ಮಾಹಿತಿ ಶಾಸಕರ ಗಮನಕ್ಕೆ ತಂದು ಅವರು ಕೂಡ ಮತದಾನ ಮಾಡಬೇಕಾಗತ್ತೆ. ಹಾಗಾಗಿ ಅವ್ರಿಗೆಲ್ಲರೂ ಕೂಡ ಗಮನಕ್ಕೆ ತಂದು ಅವರ ಸೂಚಕರಾಗಿ ಕೂಡ ಶಾಸಕರ ಒಂದು ಸಹಿ ಅವಶ್ಯಕತೆ ಇದೆ. ಈ ಒಂದು ಶಾಸಕಾಂಗ ಸಭೆಯಲ್ಲಿ ಅವ್ರ ಗಮನಕ್ಕೆ ತಂದು ನಾಳೆ ನಾಮಪತ್ರವನ್ನು ಸಲ್ಲಿಸ್ತಾರೆ. ಈ ಒಂದು ನಾಮಪತ್ರ ಸಲ್ಲಿಸಿದ ನಂತರ ಚುನಾವಣೆ ನಡೆಯುತ್ತಾ ಇಲ್ವ ಅನ್ನೋದ್ರ ಬಗ್ಗೆ ಏನು ಅಭ್ಯರ್ಥಿಗಳು ಎಕ್ಸ್ಟ್ರಾ ಹಾಕಿದ್ರೆ ಚುನಾವಣೆ ನಡೀಬೇಕಾಗತ್ತೆ. ಆದರೆ ಈಗ ಕಾಂಗ್ರೆಸ್ ನಾಯಕರು ತಮ್ಮ ಎಷ್ಟು ಸ್ಥಾನಗಳಿದೆ ಅದಕ್ಕೆ ಅಭ್ಯರ್ಥಿಗಳನ್ನು ಹಾಕಿರುವಂಥದ್ದು. BJP ಕೂಡ ತಮ್ಮ 3 ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನು ಹಾಕಿದೆ. ಇನ್ನು JDS ತಮ್ಮ 1 ಸ್ಥಾನಕ್ಕೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕಾಗಿರುವಂಥದ್ದು. ಹೀಗಾಗಿ ಕಾಂಗ್ರೆಸ್ ತಮ್ಮ ಪಕ್ಷಕ್ಕೆ ಲಭ್ಯ ಆಗಿರುವಂತಹ ಸ್ಥಾನಗಳಿಗೆ ತಮ್ಮ ಒಂದು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿರುವಂತದ್ದು. ವಿಜಯ್, ಮಂಜುನಾಥ್, ಈಗ ಬಹಳಷ್ಟು ಆಕಾಂಕ್ಷಿಗಳಿದ್ದಾರೆ ಕಾಂಗ್ರೆಸ್ನಲ್ಲಿ ಅನ್ನೋದು ಸ್ವಲ್ಪ ಕಗ್ಗಂಟಾಗಿತ್ತು. ಬಟ್ ಸ್ಟಿಲ್ ಎಲ್ಲದರ ಮಧ್ಯೆ ಈ 7 ಅಭ್ಯರ್ಥಿಗಳ ಹೆಸರನ್ನು ಫೈನಲ್ ಮಾಡಿದ್ದಾರೆ. ಯಾವ ಮಾನದಂಡ ಇಟ್ಕೊಂಡು ಇಲ್ಲಿ ಈ ಎಲ್ಲರಿಗೆ ಟಿಕೆಟ್ ಕೊಡಲಾಗಿದೆ ಅನ್ಸುತ್ತೆ, ಇನ್ಕ್ಲೂಡಿಂಗ್ ಬೋಸರಾಜು ಅವರ ವಿಚಾರವನ್ನು ವಿಶ್ಲೇಷಿಸಿ ಹೇಳೋದಾದ್ರೆ ಮಂಜುನಾಥ್? ವಿಜಯ್, ಇಲ್ಲಿ ಸಾಕಷ್ಟು ಟಿಕೆಟ್ ಆಕಾಂಕ್ಷಿಗಳಿದ್ರು. ಅದರಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಪ್ರತಿ ಬಾರಿ ಕೂಡ ಒಂದಷ್ಟು ಏನು ದೊಡ್ಡ ಪಟ್ಟಿಯೇ ಇರುವಂಥದ್ದು. ಆದರೆ ಈ ಬಾರಿ 300ಕ್ಕೂ ಹೆಚ್ಚು ಕಾಂಗ್ರೆಸ್ನಲ್ಲಿರುವಂಥ ಪಕ್ಷದ ಮುಖಂಡರು, ಕಾರ್ಯಕರ್ತರು ಸಾಕಷ್ಟು ಒಂದು ಬೇಡಿಕೆಯನ್ನು ಇಟ್ಟಿದ್ರು. ಅದರಲ್ಲೂ ಕೂಡ ಹೈಕಮಾಂಡ್ ನಾಯಕರು ಕೂಡ ಈ ಬಾರಿ ಯಾರು ಪಕ್ಷಕ್ಕೆ ನಿಷ್ಠರಾಗಿದ್ದಾರೆ, ಪಕ್ಷಕ್ಕೆ ದುಡಿದಿದ್ದಾರೆ, ಅವರಿಗೆ ಅವಕಾಶ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪತ್ರವನ್ನು ಕೂಡ ಬರೆಯುವಂಥ ಕೆಲಸಗಳನ್ನು ನಾಯಕರು ಮಾಡಿದರು. ಆದರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಜೊತೆಗೆ CM ಸಿದ್ದರಾಮಯ್ಯ ಜೊತೆಗೆ DCM DK ಶಿವಕುಮಾರ್ ಅವರು ಅಳೆದು ತೂಗಿ ಒಂದು 7 ಜನರನ್ನು ಆಯ್ಕೆ ಮಾಡಿರುವಂಥದ್ದು. ಇದು ಸಾಕಷ್ಟು ಕಗ್ಗಂಟಾಗಿರುವಂಥದ್ದು. ಯಾಕಂದರೆ DCM ಮತ್ತು CM ಅವರು ಇಬ್ಬರು ಕೂಡ ದೆಹಲಿಯಲ್ಲಿ ಈ ಒಂದು ವಿಚಾರವನ್ನು ಹೈಕಮಾಂಡ್ ನಾಯಕರ ಮುಂದೆ ಚರ್ಚೆ ಮಾಡಿದಾಗ ಪಕ್ಷಕ್ಕೆ ಹಿರಿಯ ಮುಖಂಡರು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಎಲ್ಲ ಸಮುದಾಯಗಳು ಕೂಡ ಅವಕಾಶ ಕೊಡಬೇಕಾಗತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಆದರೆ ಏನು ಬೋಸರಾಜ್ ಅವರು ಕೂಡ ಅಂದರೆ ಅವರು ವಿಧಾನಸಭಾ ಚುನಾವಣೆ ಸೋಲ್ತಾರೆ, ಅವರನ್ನು ಸಚಿವರನ್ನಾಗಿ AICC ನಾಯಕರೇ ಮಾಡುವಂಥದ್ದು. ಅವರಿಗೆ ಸಚಿವರಾಗಿ ಮುಂದುವರಿಬೇಕಾದ್ರೆ ಅವರು ಚುನಾವಣೆಯಲ್ಲಿ ಗೆಲ್ಲಬೇಕಾಗತ್ತೆ. ಅದು ಇಲ್ಲದೆ ಇದ್ರೆ ವಿಧಾನ ಪರಿಷತ್ನಲ್ಲಿ ಆಯ್ಕೆ ಆಗಬೇಕಾಗತ್ತೆ. ಹಾಗಾಗಿ ಈ ಒಂದು ವಿಧಾನಸಭಾ ಪರಿಷತ್ನಲ್ಲಿ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆಯುವಂಥ ಈ ಚುನಾವಣೆಯಲ್ಲಿ ಅವ್ರಿಗೆ ಏನು ಒಂದು ಸ್ಥಾನ ಕೊಡದೇ ಇದ್ರೆ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗುತ್ತೆ. ಅದು ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂಥದ್ದು. ಜೊತೆಗೆ AICC ಮಟ್ಟದಲ್ಲಿ ಕೂಡ ಬೋಸರಾಜ್ ಅವರು ತಮ್ಮದೇ ಆದಂಥ ಹಿಡಿತವನ್ನು ಇಟ್ಕೊಂಡಿರುವಂಥದ್ದು. ಹಾಗಾಗಿ ಅವರಿಗೆ ಈ ಒಂದು ಸ್ಥಾನವನ್ನು ಕೊಡಲೇಬೇಕು ಅನ್ನೋ ತೀರ್ಮಾನಕ್ಕೆ AICC ನಾಯಕರು ಮತ್ತು ರಾಜ್ಯ ಕಾಂಗ್ರೆಸ್ ನಾಯಕರು ಬಂದಿರುವಂಥದ್ದು. ಇನ್ನು ಯತೀಂದ್ರ ಸಿದ್ದರಾಮಯ್ಯ ಅವರು ತಮ್ಮ ಕ್ಷೇತ್ರವನ್ನು ತಮ್ಮ ತಂದೆ ಸಿದ್ದರಾಮಯ್ಯ ಅವರಿಗೆ ತ್ಯಾಗವನ್ನು ಮಾಡ್ತಾರೆ ಈ ವಿಧಾನಸಭಾ ಚುನಾವಣೆ ವೇಳೆ. ಆ ಸಂದರ್ಭದಲ್ಲಿ AICC ನಾಯಕರು ಕೂಡ ಒಂದು ಮಾತನ್ನ ಹೇಳಿರ್ತಾರೆ, ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ವಿಧಾನ ಪರಿಷತ್ನಲ್ಲಿ ಅವಕಾಶ ಮಾಡಿಕೊಡೋಣ ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿರ್ತಾರೆ. ಹಾಗಾಗಿ ಸಿದ್ದರಾಮಯ್ಯರು ಕೋಲಾರದಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋ ಒಂದು ತೀರ್ಮಾನ ಇದ್ರೂ ಕೂಡ ಕೊನೆ ಹಂತದಲ್ಲಿ ವರುಣಾದಲ್ಲೇ ಒಂದು ವಾಪಸ್ ಅಲ್ಲಿ ಸ್ಪರ್ಧೆ ಮಾಡಿ ತಮ್ಮ ಪುತ್ರನ ಒಂದು ಕ್ಷೇತ್ರದಲ್ಲೇ ಸ್ಪರ್ಧೆ ಮಾಡಿ ಅವರು ಗೆದ್ದು ಬರುವಂಥದ್ದು. ಹಾಗಾಗಿ ಅವ್ರಿಗೆ ಒಂದು ಏನು ಈ ಒಂದು ಪರಿಷತ್ ಟಿಕೆಟ್ ಅನ್ನ ಕನ್ಫರ್ಮ್ ಮಾಡಿರುವಂಥದ್ದು AICC ನಾಯಕರು. ಇನ್ನು ಗೋವಿಂದ ರಾಜು ಅವರು ಕೂಡ ಈಗ ಹಾಲಿ CM ರಾಜಕೀಯ ಕಾರ್ಯದರ್ಶಿ ಆಗಿದ್ದಾರೆ, ಜೊತೆಗೆ ಪಕ್ಷಕ್ಕೂ ಕೂಡ ತಮ್ಮದೇ ಆದಂಥ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಕೊಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿರುವಂಥದ್ದು. ಇನ್ನು ಕರಾವಳಿ ಭಾಗದಲ್ಲಿ ಏನು ಐವಾನ್ ಡಿಸೋಜ್ ಅವರು ಸಾಕಷ್ಟು ವರ್ಷಗಳಿಂದ ಕೂಡ ವಿಧಾನ ಪರಿಷತ್ಗೆ ಆಯ್ಕೆ ಆಗ್ತಾನೆ ಬಂದಿದ್ರು. ಕರಾವಳಿಯಲ್ಲಿ ಈ ಬಾರಿ ಸಾಕಷ್ಟು ಕಾಂಗ್ರೆಸ್ಗೆ ಹಿನ್ನಡೆ ಆಗಿದೆ. ಜೊತೆಗೆ ಅಲ್ಪಸಂಖ್ಯಾತ ಕ್ರಿಶ್ಚಿಯನ್ ಸಮುದಾಯಕ್ಕೆ ಐವಾನ್ ಡಿಸೋಜ್ ಅವರು ಸೇರಿರುವ ಹಿನ್ನೆಲೆಯಲ್ಲಿ ಅವ್ರಿಗೂ ಕೂಡ ಒಂದು ಅವಕಾಶವನ್ನು ಕೊಡಬೇಕು ಅನ್ನೋ ಒಂದು ಕಾರಣಕ್ಕೆ AICC ನಾಯಕರು ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇನ್ನು ಅಲ್ಪಸಂಖ್ಯಾತರು ಕೂಡ ಒಂದು ಸ್ಥಾನವನ್ನು ಬಿಟ್ಕೊಡುವಂತ ನಿಟ್ಟಿನಲ್ಲಿ AICC ನಾಯಕರು ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಅದರಲ್ಲೂ ಏನು ಅಚ್ಚರಿಯಾಗಿ ಬಲ್ಕಿಸ್ ಬಾನು ಅನ್ನೋರನ್ನು ಆಯ್ಕೆ ಮಾಡಿದ್ದಾರೆ. ಹೀಗಾಗಿ AICC ನಾಯಕರು ಜಾತಿವಾರು ಮತ್ತು ಸಮುದಾಯವಾರು ಮತ್ತೆ ಎಲ್ಲ ಸಮುದಾಯಗಳಿಗೂ ಅವಕಾಶ ಮಾಡಿಕೊಡ್ಬೇಕು. ಜೊತೆಗೆ ಪಕ್ಷಕ್ಕೆ ಯಾರೆಲ್ಲ ಈ ನಾಯಕರು ಸರ್ವಿಸ್ ಮಾಡಿದ್ದಾರೆ ಅವ್ರಿಗೆ ಆಯ್ಕೆ ಮಾಡೋ ನಿಟ್ಟಿನಲ್ಲಿ ಅಳೆದು ತೂಗಿ ಒಂದು ಆಯ್ಕೆ ಮಾಡಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.